ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವೊಬ್ಬರು ಯೂಟ್ಯೂಬರ್ ಆಗಿದ್ರಪ್ಪ ಅಂತಂದರೆ ಹೊಸದಾಗಿ ಏನಾದರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಏನಾದರೂ ಮಾಡ್ತಿದ್ರಪ್ಪ ಅಂತಂದರೆ ನಿಮ್ಮ ಚಾನಲ್ನ ಸರ್ಚ್ ಮಾಡಿದಾಗ ನಿಮ್ಮ ಚಾನಲ್ ಸರ್ಚಬಲಲ್ಲಿ ಬರ್ತಾ ಇಲ್ಲ ಅಂತಂದರೆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಿರ್ತೀರ. ಹಾಗಂತಂದರೆ ಆ ಮಿಸ್ಟೇಕ್ಸ್ಗಳು ಏನು, ಅದನ್ನು ಯಾವ ಥರ ಸರಿ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಹೊಸ ಅಪ್ಡೇಟ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಮೊದಲಿಗೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನೀವೇನಪ್ಪ ಅಂತಂದರೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗಿರುತ್ತೆ, 100% ಆಗಿ ಆಗಿರುತ್ತೆ. ಯಾರು ಕರೆಕ್ಟಾಗಿ 100% ಆಗಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ, ಆಗೋದು ಇಲ್ಲ. ಏನಪ್ಪ ಅಂದರೆ ಕೆಲವೊಂದು ಕೀವರ್ಡ್ಸ್ಗಳನ್ನು ಮಿಕ್ಸ್ ಮಾಡಿರ್ತೀರ, ಇಲ್ಲಪ್ಪ ಅಂದರೆ DP ಹಾಕೋದನ್ನು ಮಿಸ್ ಮಾಡಿರ್ತೀರ, ಇಲ್ಲ ಒಂದು ಏನಂದರೆ ಡಿಸ್ಕ್ರಿಪ್ಷನ್ ಹಾಕೋದನ್ನೇ ಮರ್ತಿರ್ತೀರ, ಇಲ್ಲ ಹ್ಯಾಂಡಲ್ ತೊಗೊಳೋದನ್ನೇ ಮರ್ತಿರ್ತಾರೆ. ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಮಾಡಬೇಕಾಗತ್ತೆ. ಇವಾಗ ನಾನೇನು ಹೇಳ್ತಿದ್ದೇನೆ ಅಂತಂದರೆ, ನಿಮಗೆ ನಿಮ್ಮ ಒಂದು ಚಾನಲ್ ಸರ್ಚ್ ಮಾಡಿದ್ರು ಕೂಡ ಸರ್ಚ್ ಲಿಸ್ಟಲ್ಲಿ ಬರ್ತಾ ಇಲ್ಲ ಅಂತಂದರೆ ಏನು ಮಿಸ್ಟೇಕ್ ಆಗಿರುತ್ತೆ. ಮಿಸ್ಟೇಕ್ ಆಗಿರುವಂಥದ್ದು ಇಷ್ಟೇ. ಅದನ್ನು ನಾವು ಯಾವ ಥರ ಸರಿ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ನನ್ನ ಒಂದು ಮೊಬೈಲಲ್ಲಿ ನಾನು ನನ್ನ ಒಂದು ಚಾನಲನ್ನು ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೀವು ಮೊದಲಿಗೆ ಏನು ಮಾಡಬೇಕಂತಂದರೆ, ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಒಂದು ಚಾನಲ್ ಏನು ಓಪನ್ ಆಗಿರುತ್ತಲ್ಲ, ಅದರ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ರಪ್ಪ ಅಂತ ಈ ಥರ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ, ಕೆಳಗಡೆ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ. ನಿಮಗೆ ಇಲ್ಲಿ ಕೆಳಗಡೆ ತೋರಿಸಿ ನೋಡ್ಬೋದು ಸೆಟ್ಟಿಂಗ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಕೆಲವೊಂದು ಸೆಟ್ಟಿಂಗ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ಗಳು ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಚಾನಲ್ ಮೇಲೆ ಬರಬೇಕು. ಚಾನಲ್ ಮೇಲೆ ಬಂದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನಿಮ್ಮ ಕಂಟ್ರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೊದಲೇ ನಿಮ್ಮ ಕಂಟ್ರಿ ಯಾವುದಿದೆ ಅದರ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಕೀವರ್ಡ್ಸ್ ಅಂತ ಇದೆ. ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಚಾನಲ್ ಸರ್ಚಲ್ಲಿ ಬರಬೇಕು ಅಂತಂದರೆ ಈ ಕೀವರ್ಡ್ಸ್ಗಳನ್ನ ನೀವು ಹಾಕಬೇಕು. ನಿಮ್ಮ ಚಾನಲ್ ಯಾವ ಥರದ ವೀಡಿಯೋಸ್ ಬರುತ್ತೆ ಆ ಒಂದು ಕೀವರ್ಡ್ಸ್ ಹಾಕಬೇಕು. ಅದೇ ರೀತಿ ನಿಮ್ಮ ಚಾನಲ್ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರಿ ಅಂತಂದರೆ ನಿಮ್ಮ ಚಾನಲ್ 100% ಆಗಿ ಸರ್ಚಬಲಲ್ಲಿ ಬರುತ್ತೆ. ಆಮೇಲೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಬನ್ನಿ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಇದು ಯಾವುದೋ ರೀತಿಯಾದ ಪ್ರಾಬ್ಲಮ್ ಇಲ್ಲ, ನೀವು ಇದೆಲ್ಲ ಹಾಗೆ ಇದ್ರೂ ಓಕೆ. ನೆಕ್ಸ್ಟ್ ಫ್ಯೂಚರ್ ಎಲಿಜಿಬಿಲಿಟಿ. ಫ್ಯೂಚರ್ ಎಲಿಜಿಬಿಲಿಟಿಲಿ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಅಂಥದ್ದು ಇಲ್ಲ. ಇಲ್ಲಿ ನೀವೇನಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಕೀವರ್ಡ್. ಈ ಕೀವರ್ಡ್ಸ್ಗಳಲ್ಲಿ ನಿಮ್ಮ ಚಾನಲ್ ನೇಮ್ 100% ಆಗಿ ಅಲ್ಲಿ ಬರಬೇಕು. ಅಲ್ಲಿ ಬಂತಿಂತಂತಂದರೆ 100% ಆಗಿ ನಿಮ್ಮ ಒಂದು ಚಾನಲ್ ಸರ್ಚ್ ರಿಸಲ್ಟ್ಸಲ್ಲಿ ಬಂದೇ ಬರುತ್ತೆ. ಇದೊಂದು ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.